ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದು ದಕ್ಷಿಣ ಆಫ್ರಿಕಾ ತಂಡ ಚಾರಿತ್ರಿಕ ಸಾಧನೆ ಮಾಡಿದೆ. 27 ವರ್ಷಗಳ ನಂತರ ಹರಿಣಪಡೆ ಗೆದ್ದ ಐಸಿಸಿ ಪ್ರಶಸ್ತಿ ಇದಾಗಿದೆ. ಐಸಿಸಿ ವಿಶ್ವಕಪ್ ಗೆದ್ದ ತಂಡಕ್ಕೆ ಟ್ರೋಫಿಯನ್ನ ನೀಡಲಾಗುತ್ತದೆ. ಆದರೆ ಟೆಸ್ಟ್ ವಿಶ್ವಕಪ್ನಲ್ಲಿ ಪ್ರಶಸ್ತಿಯಾಗಿ ಗದೆ ನೀಡಲಾಗುತ್ತದೆ. ಇದಕ್ಕೆ ಕಾರಣವೂ ಇದೆ. ಈ ಹಿಂದೆ ಪ್ರತಿ ವರ್ಷ ಐಸಿಸಿ ಟೆಸ್ಟ್ ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನ ಪಡೆದ ತಂಡಕ್ಕೆ ಗದೆ ನೀಡಲಾಗುತ್ತಿತ್ತು. ಹೀಗಾಗಿ ಟೆಸ್ಟ್ ವಿಶ್ವಕಪ್ನಲ್ಲಿಯೂ ಇದೇ ಸಂಪ್ರದಾಯ ಮುಂದುವರಿಸಲಾಗಿದೆ. ಚಾಂಪಿಯನ್ ದಕ್ಷಿಣ ಆಫ್ರಿಕಾ ತಂಡ 31 ಕೋಟಿ ನಗದು ಬಹುಮಾನ ಪಡೆಯಿತು. ರನ್ನರ್ ಅಪ್ ಆಸ್ಟ್ರೇಲಿಯಾ 18 ಕೋಟಿ ನಗದು ಬಹುಮಾನ ಪಡೆಯಿತು. ಚೊಚ್ಚಲ ವಿಶ್ವಕಪ್ ಟ್ರೋಫಿಯೊಂದನ್ನು ಗೆಲ್ಲುವ ಮೂಲಕ ದಕ್ಷಿಣ ಆಫ್ರಿಕಾ ತಂಡ ಚೋಕರ್ ಸನೆಪಟ್ಟಿಯನ್ನ ಕಳಚಿಕೊಂಡಿತು. ಇದಕ್ಕೂ ಮುನ್ನ ತಂಡ ಐಸಿಸಿ ಟೂರ್ನಿಗಳ ಮಹತ್ವದ ಪಂದ್ಯಗಳಲ್ಲಿ ಗೆಲುವಿನ ಸನಿಹದಲ್ಲಿದ್ದರೂ ಸೋತು ಟ್ರೋಫಿ ಗೆಲ್ಲುವ ಅವಕಾಶ ಕಳೆದುಕೊಳ್ಳುತ್ತಿತ್ತು. ಆದರೆ ಈ ಬಾರಿ ಅದೃಷ್ಟ ತಂಡದ ಪರ ಇತ್ತು. ಈ ಹಿಂದೆ ಏಕದಿನ ವಿಶ್ವಕಪ್ನಲ್ಲಿ 5 ಬಾರಿ ಸೆಮಿಫೈನಲ್, T20 ವಿಶ್ವಕಪ್ನಲ್ಲಿ 1 ಬಾರಿ ಫೈನಲ್, 2 ಬಾರಿ ಸೆಮಿಫೈನಲ್, ಚಾಂಪಿಯನ್ಸ್ ಟ್ರೋಫಿಯಲ್ಲಿ 5 ಬಾರಿ ಸೆಮಿಫೈನಲ್ ನಲ್ಲಿ ಸೋತಿತ್ತು. ಈ ಪೈಕಿ 2024ರಲ್ಲಿ ಭಾರತ ವಿರುದ್ಧ T20 ವಿಶ್ವಕಪ್ ಫೈನಲ್ ನಲ್ಲಿ ಸುಲಭದಲ್ಲಿ ಗೆಲ್ಲುವ ಅವಕಾಶವನ್ನ ಕೈಚೆಲ್ಲಿ ಸೋತಿತ್ತು. ಆದ್ರೆ ಈ ಬಾರಿ ಎಲ್ಲ ಸವಾಲು ಮತ್ತು ವಿಶ್ವ ಚಾಂಪಿಯನ್ ಆಸೀಸ್ ಮಣಿಸಿ ಟ್ರೋಫಿ ಗೆದ್ದದ್ದು ನಿಜಕ್ಕೂ ತಂಡದ ಅಮೋಘ ಸಾಧನೆಯಾಗಿದೆ.